ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಂದರೆ ಅದು ಪ್ರೇಮ ಅವರು ಅಂತ ಹೇಳ್ಬೋದು. ಏನೋ ಸಿನಿಮಾ ರಂಗದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದರು ಅಂತಲೇ ಹೇಳ್ಬೋದು. ಏನೋ ಹಿರಿಯ ಕಲಾವಿದರಾಗಿದ್ದಂಥ ಇವರಿಗೆ ಸದ್ಯ 71 ವರ್ಷ ವಯಸ್ಸಾಗಿತ್ತು. ಸದ್ಯ ವಯಸ್ಸಾದ ಕಾಲದ ಕೂಡ ಬಳಲ್ತಿದ್ದರೆ ಹೃದಯಾಘಾತಕ್ಕೆ ಒಳಗಾಗಿ ಮುಂಜಾನೆ 3:15 ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆಂಬ ಮಾಹಿತಿ ಬರ್ತಾರಂಥದ್ದು. ಏನೋ ಕನ್ನಡ ಸಿನಿಮಾ ರಂಗದಲ್ಲಿ ಕೂಡ ಅತಿ ಹತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಪ್ರೇಮಾ ಕಿರಣ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಏನೋ ಮೂಲದ ಮರಾಠಿ ಕಲಾವಿದೆಯಾಗಿದ್ದಂಥ ಪ್ರೇಮಾ ಕಿರಣ್ ಅವರು ಕೇವಲ ಮರಾಠಿಯಲ್ಲೇ ಮಾತ್ರ ಸೀಮಿತವಾಗದೆ ತಮಿಳು, ತೆಲುಗು, ಮಲಯಾಳಂನಲ್ಲಿ ಮತ್ತು ಕನ್ನಡದಲ್ಲೂ 10ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅಂಬರೀಷ್ ಮತ್ತು ಅನಂತನಾಗ್ ಮತ್ತು ಕಾಶಿನಾಥ್ ಅವರ ಸಿನಿಮಾಗಳಲ್ಲಿ ಪ್ರೇಮಾ ಕಿರಣ್ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು 20ನೇ ವಯಸ್ಸಿಗೆ ಅವರು ಸಿನಿಮಾ ರಂಗಕ್ಕೆ ಬಂದಂಥ ಇವರು ನಾಯಕಿಯಾಗಿ ತದನಂತರ ಪ್ರಧಾನ ಪಾತ್ರಗಳಲ್ಲಿ ಇತ್ತೀಚೆಗೆ ಪೋಷಕ ಪಾತ್ರಗಳಲ್ಲಿ ಮರಾಠಿ ಮತ್ತು ಹಿಂದಿಯಲ್ಲಿ ಸೀರಿಯಲ್ಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು. ಆದರೆ ಇನ್ನಿತರ ಪ್ರಧಾನ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ಈ ನಟಿ ಸದ್ಯ ಇದೀಗ ನಿಲವಾಗಿರೋದು ನಿಜಕ್ಕೂ ಕೂಡ ತುಂಬಾ ಬೇಸರದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಚಿತ್ರರಂಗದಲ್ಲಿ ತಮ್ಮದೇ ಅಂತ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವರ ಆ ನಟಿ ಅಂತಲೇ ಹೇಳ್ಬೋದು ಇವ್ರನ್ನ. ಇನ್ನು ಹೀಗೆ ಇರೋಂಥ ಸಂದರ್ಭದಲ್ಲಿ ಈ ನಟಿ ಈ ರೀತಿ ಇದು ಮಾಡಿರೋಂಥದ್ದು ಮತ್ತು ವಿಧಿವಶರಾಗಿರೋದು ನಿಜಕ್ಕೂ ತುಂಬಲಾರದ ನಷ್ಟ ಉಂಟಾಗಿದೆ ಮರಾಠಿ ಚಿತ್ರರಂಗದಲ್ಲಿ ಅಂತ ಹೇಳ್ಬೋದು. ಪ್ರೇಮಾ ಕಿರಣ್ ಅವರ ಆತ್ಮಕ್ಕೆ ಶಾಂತಿ ಸಿಗರಂತ ನಾವು ಕೂಡ ಪ್ರಾರ್ಥಿಸೋಣ.